ಬಾಗೇಪಲ್ಲಿ ತಾಲೂಕಿನ ಮಲ್ಲಸಂದ್ರ ಗ್ರಾಮದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮೀಯರು ಸೇರಿ ಭೈರವೇಶ್ವರ ಯುವಕರ ಸಂಘ ಕಟ್ಟಿದ್ದಾರೆ. ಸಂಘದ ಯುವಕರು ಮೊಹರಂ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡುತ್ತಾರೆ. ಪೀರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಗ್ನಿಕುಂಡದ ಸುತ್ತ ಪ್ರದಕ್ಷಿಣೆ ಹಾಕುತ್ತಾರೆ. ಎರಡು ಸಮುದಾಯದ ಯುವಕರು ಸಮವಸ್ತ್ರ ಧರಿಸಿ ಕೈಯಲ್ಲಿ ಛತ್ರಿ ಹಿಡಿದು ತಮಟೆಗಳ ಶಬ್ದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮ ಪಡುತ್ತಾರೆ. ಈ ಗ್ರಾಮದಲ್ಲಿ ಸೌಹಾರ್ದಕ್ಕೆ ಪ್ರತೀಕವಾಗಿರುವ ಪೀರುಗಳ ಚಾವಡಿ, ಅಭಯಾಂಜನೇಯ ಸ್ವಾಮಿ ದೇವಾಲಯ ಒಂದೇ ಕಡೆ ಇವೆ. ಈ ಕುರಿತು ಗ್ರಾಮಸ್ಥ ಕಮಲ್ ಬಾಬು ಮಾತನಾಡಿ, ಗ್ರಾಮದಲ್ಲಿ ಎರಡು ಸಮುದಾಯ ಅನ್ಯೋನ್ಯವಾಗಿದೆ. ನಮ್ಮಲ್ಲಿ ಜಾತಿ ಧರ್ಮಗಳ ಭೇದ ಭಾವ ಇಲ್ಲ. ಇಬ್ಬರ ಮೈಯಲ್ಲಿ ಹರಿಯುವುದು ಒಂದೇ ರಕ್ತ. ಹಿಂದೂ ಮುಸ್ಲಿಮರು ಸೇರಿ ಸೌಹಾರ್ದತೆ ಮೆರೆಯಬೇಕು. ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಮೊಹರಂ ಹಬ್ಬವನ್ನು ಗ್ರಾಮ ಹಬ್ಬವನ್ನಾಗಿ ಸರ್ವಧರ್ಮ ಸಹಿಷ್ಣುತೆಗೆ ಪ್ರತೀಕವಾಗಿ ಆಚರಿಸುತ್ತೇವೆ. ನಮ್ಮ ನಡುವೆ ಯಾವುದೇ ರೀತಿಯ ಕೋಮು ಸಂಘರ್ಷ ನಡೆದಿಲ್ಲ, ಮುಂದೆಯೂ ನಡೆಯುವುದಿಲ್ಲ. ಹಾಗಾಗಿ ನಾವೆಲ್ಲರೂ ಬಹುತ್ವ ಭಾರತದ ಮಕ್ಕಳು ಎಂದು ತಿಳಿಸಿದರು. ಈ ದಿನ ನಮ್ಮ ಮಲ್ಲಸಂದ್ರ ಗ್ರಾಮದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ, ಒಂದು ಅದ್ಭುತವಾಗಿರ್ತಕ್ಕಂಥ, ಪವಿತ್ರವಾಗಿರ್ತಕ್ಕಂಥ ಒಂದು ದಿನ ಇವತ್ತು. ಯಾಕಪ್ಪ ಅಂತ ಹೇಳಿದ್ರೆ, ಇದು ಸರ್ವಧರ್ಮ ಸಹಿಷ್ಣುತೆಯ ಮೊಹರಂ ಹಬ್ಬ. ಮೊಹರಂ ಅಂದ್ರೇ ಎಲ್ಲ ಧರ್ಮದವರು ಸೇರಿ ಮಾಡ್ತಕ್ಕಂಥ ಒಂದು ಖುಷಿಯಾಗಿ ಸಂತೋಷಪಟ್ಟು ಎಲ್ಲ ಧರ್ಮದವರು ಒಂದು ಕಡೆ ಸೇರಿ, ಇಸ್ಲಾಂ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಕ್ರೈಸ್ತವ ಧರ್ಮ ಆಗಿರ್ಬೋದು, ಈ ಥರ ಯಾವುದೇ ಧರ್ಮ ಆಗಿದ್ರೂ ನಾವೆಲ್ಲ ಒಂದೇ. ಫಸ್ಟು ನಾವೆಲ್ಲ ಭಾರತೀಯರು, ನಾವೆಲ್ಲ ಜನಸಾಮಾನ್ಯರು. ಪ್ರತಿಯೊಬ್ಬರು ಅವರ ಧರ್ಮವನ್ನು ಅವರು ಹಿಂಬಾಲಿಸಿ ನಮ್ಮ ಧರ್ಮ ಶ್ರೇಷ್ಠವಾದದ್ದು, ನಮ್ಮ ಇದು ಅನ್ನೋದಕ್ಕಿಂತ ಬೇರೆ ಧರ್ಮದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ತೋರಿಸಿ, ಬೇರೆ ಧರ್ಮದ ಬಗ್ಗೆ ಗೌರವವನ್ನು ವ್ಯಕ್ತಪಡಿಸಿ ಒಳ್ಳೆಯ ರೀತಿಯಲ್ಲಿ ಕಾಣೋದರಿಂದ ನಮ್ಮ ಧರ್ಮಕ್ಕೂ ಸಹ ಒಳ್ಳೆಯದಾಗುತ್ತೆ ಅಂತೇಳಿ ಮೊದಲಿಂದಲೂ ನಮ್ಮ ಒಂದು ಮಲ್ಲಸಂದ್ರ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಈ ಒಂದು ಹಬ್ಬವನ್ನು ಆಚರಿಸ್ತಾ ಬಂದಿದ್ದೀವಿ. ಈ ದಿನಗಳಲ್ಲೂ ಸಹ ನಮ್ಮ ಊರಿನಲ್ಲಿ ಯಾವುದೇ ರೀತಿಯ ಒಂದು ಇದುವರೆಗೂ ಹಿಂದೂ ಮುಸ್ಲಿಂ ಗಲಾಟೆ ಅನ್ನೋದು ಆಗಿಲ್ಲ, ಇನ್ನು ಮುಂದೇನೂ ಆಗೋದಿಲ್ಲ. ಯಾಕಂತೇಳಿದರೆ ನಾವೊಂದು ಇದಕ್ಕೆ ಪ್ರೇರಣೆ ಏನಪ್ಪ ಅಂತೇಳಿದರೆ, ಈ ರೀತಿ ದೇವಸ್ಥಾನ ಕಟ್ಟಲಿಕ್ಕೆ ನಮ್ಮ ಪಕ್ಕದ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಗೂಗೂಡು ಎಂಬ ಪ್ರಖ್ಯಾತ ಕುಗ್ರಾಮ ಹೊಂದಿದೆ. ಆ ಒಂದು ಗ್ರಾಮದಲ್ಲಿ ಈ ಥರ ಒಂದು ದೇವಾಲಯವನ್ನು ನಾವು ಇದಾಗಿ ಇಟ್ಟುಕೊಂಡು, ಈ ರೀತಿ ಮಾದರಿಯಾಗಿ ಇಟ್ಟುಕೊಂಡು ಆ ಒಂದು ದೇವಸ್ಥಾನವನ್ನು ಸೇಮ್ ಈ ಥರ ಬಾಬಯ್ಯ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಒಂದೇ ಸೂರ್ಯನಡಿ ಇದ್ದರು. ಈ ರೀತಿ ದೇವಸ್ಥಾನ ನಮ್ಮ ಊರಿನಲ್ಲಿ ಯಾಕೆ ಆಗಬಾರ್ದು? ಈ ರೀತಿ ನಮ್ಮೆಲ್ಲ ನಾವು ಒಗ್ಗಟ್ಟಾಗಿರಬೇಕಾದ್ರೆ ನಾವು ಸಹ ಈ ರೀತಿ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನ ಕಟ್ಟಬೇಕು. ನಮ್ಮ ಜಿಲ್ಲೆಗಾಗಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಿರಲಿ, ಪ್ರತಿಯೊಬ್ಬರಿಗೂ ಮಾದರಿಯಾಗಿರಬೇಕು ಅಂತೇಳಿ ಒಂದೇ ಸೂರ್ಯನಡಿ ಇಸ್ಲಾಂ ಧರ್ಮದವರಾಗಿರ್ತಕ್ಕಂಥ ಬಾಬಯ್ಯ ಸ್ವಾಮಿ ಗುಡಿ ಮತ್ತು ಹಿಂದೂ ಧರ್ಮದವರಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಗುಡಿ, ನಾವೆಲ್ಲರೂ ಹಿಂದೂಗಳಾಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಒಂದೇ ಕಡೆ ಸೇರ್ತೀವಿ. ಅಲ್ಲಿ ಆ ಕಡೆ ಆಂಜನೇಯ ಸ್ವಾಮಿಗೂ ತೆಂಗಿನಕಾಯಿ ಹೊಡೆದು ತೀರ್ಥ ಪ್ರಸಾದ ತಗೊತೀವಿ, ಪೂಜೆ ಮಾಡ್ತೀವಿ. ಅದೇ ರೀತಿ ಬಾಬಯ್ಯ ಸ್ವಾಮಿಯವರಿಗೂ ಸಹ ಒಳ್ಳೆಯ ರೀತಿಯಲ್ಲಿ ಪಾದೇಹ ಕೊಟ್ಟು ಅಲ್ಲೂ ಸಹ ಪ್ರೇಯರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ರೀತಿ ಒಂದೇ ಧರ್ಮ ಬೇಕು ಅನ್ನೋರಿಗೆ ಅವ್ರಿಗೂ ಸಹ ಮನಸ್ಸನ್ನು ಸ್ವಲ್ಪ ಚೇಂಜ್ ಮಾಡಿ, ಬದಲಾವಣೆ ಮಾಡಿ ಎಲ್ಲರೂ ಒಂದೇ ಅನ್ನೋ ಒಂದು ಐಕ್ಯತೆಯನ್ನು ತೋರಿಸ್ಕೊಡ್ಬೇಕು ಅಂತೇಳಿ ಪದೇ ಪದೇ ಇಲ್ಲಿ ಬಂದಿರತಕ್ಕಂಥ ಜನಸಮೂಹದಲ್ಲೂ ಸಹ ನಾನು ಕೇಳ್ಕೊತ, ಇದಕ್ಕೆ ಸಹಕಾರ ಕೊಟ್ಟ ನಮ್ಮೆಲ್ಲರ ಮಲ್ಲಸಂದ್ರ ಗ್ರಾಮದ ಗ್ರಾಮಸ್ಥರಿಗೂ, ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ರೀತಿ ಒಂದು ಒಳ್ಳೆಯ ಪವಿತ್ರತೆಯನ್ನು ಸಾರಬೇಕು ಅಂತೇಳಿ ಕೇಳ್ಬೋದು. ಮಲ್ಲಸಂದ್ರ ಗ್ರಾಮದಲ್ಲಿ ಈ ರೀತಿಯ ಭಾವೈಕ್ಯತೆಗೆ ಪ್ರೇರಣೆ ಎಂದರೆ ನೆರೆಯ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗೂಗೂಡು ಕುಗ್ರಾಮ. ಅಲ್ಲಿ ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದ ಒಂದೇ ಚಾವಡಿಯೊಳಗೆ ಆಂಜನೇಯ ಸ್ವಾಮಿ ಮತ್ತು ಮೊಹರಂ ಹಬ್ಬಕ್ಕೆ ಇಡುವ ಪೀರುಗಳನ್ನು ಇರಿಸಿದ್ದು ಕೋಮು ಸೌಹಾರ್ದತೆಗೆ ಮಾದರಿಯಾಗಿ ಬದುಕುತ್ತಿದ್ದಾರೆ. ಅದೇ ರೀತಿಯಲ್ಲಿ ಮಲ್ಲಸಂದ್ರದಲ್ಲಿಯೂ ಸರ್ವಧರ್ಮೀಯತೆಯನ್ನು ಸಾರುತ್ತಿದ್ದೇವೆ ಎಂದು ಕಮಲ್ ಬಾಬು ತಿಳಿಸಿದರು.
ಗ್ರಾಮದಲ್ಲಿ ಪೂರ್ವಜರು ಚಾವಡಿ ನಿರ್ಮಾಣ ಮಾಡಿದ್ದರು. ನೂತನ ಚಾವಡಿಯಲ್ಲಿ ಹಿಂದೂ ಮುಸ್ಲಿಮರು ಸೇರಿ ಪೀರುಗಳು ಅಭಯಾಂಜನೇಯ ಸ್ವಾಮಿ ದೇವಾಲಯ ನಿರ್ಮಿಸಿದ್ದೇವೆ. ಎಲ್ಲ ಸಮುದಾಯದವರು ಇಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಜಾತಿ ಧರ್ಮಗಳ ಸಂಕೋಲೆ ಕಟ್ಟಳೆ ಬದಿಗಿರಿಸಿ ಒಟ್ಟಾಗಿ ಇರಬೇಕು. ಸಂಪ್ರದಾಯ ಆಚರಣೆ ಭಿನ್ನ ಇರುತ್ತದೆ. ಹೀಗೆ ಇರಬೇಕೆನ್ನುವುದು ತಪ್ಪು ಎಂದು ಗ್ರಾಮದ ಮುಸ್ಲಿಂ ಸಮುದಾಯದವರು ಹೇಳುತ್ತಾರೆ. ಬಹುತೇಕ ಹಿಂದೂ ಸಮುದಾಯದವರಿದ್ದು ಕೆಲವೇ ಮುಸ್ಲಿಂ ಕುಟುಂಬಗಳಿವೆ. ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಚಾವಡಿ ಮತ್ತು ಪಕ್ಕದಲ್ಲಿ ದೇವಾಲಯ ಇತ್ತು. ಗ್ರಾಮದ ಹಿಂದೂ ಮುಸ್ಲಿಮರು ಸೌಹಾರ್ದತೆ ಗಟ್ಟಿಗೊಳಿಸಲು ಚಾವಡಿ ನಿರ್ಮಿಸಿದ್ದಾರೆ. ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಹಿಂದೂ ಮುಸ್ಲಿಮರು ಒಟ್ಟಾಗಿ ಧಾರ್ಮಿಕ ಆಚರಣೆಗಳನ್ನು ಪಾಲಿಸಿಕೊಂಡು ಬಂದಿದ್ದೇವೆ. ಈವರೆಗೆ ಯಾವುದೇ ಅಡ್ಡಿ ಆತಂಕ ಬಂದಿಲ್ಲ. ಸಹಬಾಳ್ವೆಯಲ್ಲಿ ನಮಗೆ ನಂಬಿಕೆ ಮತ್ತು ಏಕತೆ ಸೌಹಾರ್ದತೆ ಇದ್ದಾಗ ಯಾರಿಂದಲೂ ಏನೂ ಮಾಡಲಾಗುವುದಿಲ್ಲ ಎಂದು ಗ್ರಾಮಸ್ಥರ ದೃಢ ನಿಲುವಾಗಿದೆ. ಜಾತಿ ಧರ್ಮದ ಹೆಸರಿನಲ್ಲಿ ವಿಷ ಬೀಜ ಬಿತ್ತಲು ಯತ್ನಿಸುತ್ತಿರುವ ಈ ಕಾಲದಲ್ಲಿ ಮಲ್ಲಸಂದ್ರ ಗ್ರಾಮ ಹಿಂದೂ ಮುಸ್ಲಿಮರು ಮೆರೆಯುತ್ತಿದ್ದಾರೆ. ನಮ್ಮ ಗ್ರಾಮ ಸಾಮರಸ್ಯದ ಪ್ರತೀಕವಾಗಿದೆ ಎಂದು ಗ್ರಾಮಸ್ಥರು ಹೆಮ್ಮೆಯಿಂದ ಹೇಳುತ್ತಿದ್ದಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.